IPL ಇತಿಹಾಸದ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಇವತ್ತು ಇಡೀ ದೇಶ ಸಾಕ್ಷಿಯಾಯಿತು. ಉಸಿರು ಬಿಗಿ ಹಿಡಿದು ನೋಡುವಂಥ ಕ್ಷಣಗಳು, ಏರಿಳಿತ ಹಂತಗಳು. ಅಂತಿಮವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 3 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿತು. ಕೊನೆಯ ಓವರ್ನಲ್ಲಿ ಹೈಡ್ರಾಮಾ. ಇನ್ನು ಪಂದ್ಯ ಅಂತಿಮ ಹಂತಕ್ಕೆ ತಲುಪಿದಾಗ ಯಾರ ಗೆಲುವು ಎಂಬುದು ನಿಗೂಢವಾಗಿತ್ತು. ಕೊನೆಯ ಓವರ್ನಲ್ಲಿ RCBಗೆ ಗೆಲುವಿಗೆ ಬೇಕಿತ್ತು 15 ರನ್ಗಳು. ಆದರೆ 3ನೇ ಎಸೆತದಲ್ಲೇ ಫಾರ್ಮ್ನಲ್ಲಿದ್ದ ರೊಮ್ಯಾರಿಯೋ ಶೆಪರ್ಡ್ ವಿಕೆಟ್ ಒಪ್ಪಿಸಿ ಹೊರ ನಡೆದರು. ಇನ್ನು ಕ್ರೀಡಾಂಗಣದಲ್ಲಿ ಮುಂಬೈ ಅಭಿಮಾನಿಗಳ ಆರ್ಭಟ ಜೋರಾಯಿತು. ಬೆಂಗಳೂರು ಪಾಳಯದಲ್ಲಿ ಆತಂಕ ಮನೆ ಮಾಡಿತು. ಇನ್ನು ಭುವನೇಶ್ವರ್ ಕುಮಾರ್ ಎಂಟ್ರಿ ಎಲ್ಲರೂ ಮುಂಬೈ ಗೆದ್ದೇ ಬಿಟ್ಟಿತು ಅಂದುಕೊಂಡಿದ್ದ ಕ್ಷಣವದು. ಆಗ ಕ್ರೀಸ್ಗೆ ಬಂದಿದ್ದು ಭುವನೇಶ್ವರ್ ಕುಮಾರ್. ಇನ್ನು ಬೌಲಿಂಗ್ನಲ್ಲಿ ಈಗಾಗಲೇ ಮ್ಯಾಜಿಕ್ ಮಾಡಿದ್ದ ಭುವಿ ಈ ಬಾರಿ ಬ್ಯಾಟ್ನಿಂದ ಕಮಾಲ್ ಮಾಡಬೇಕಿತ್ತು. ಇನ್ನು ಅವಕಾಶಕ್ಕಾಗಿ ಕಾಯುತ್ತಿದ್ದ ಭುವಿ ಬೌಲರ್ ಎಸೆದ ಚೆಂಡನ್ನು ಅಷ್ಟೇ ನಯವಾಗಿ ಲಾಫ್ಟೆಡ್ ಶಾಟ್ ಮೂಲಕ ಗಡಿಯಾಚೆ ತಳ್ಳಿದರು. ಅದು ಕೇವಲ ಸಿಕ್ಸರ್ ಆಗಿರಲಿಲ್ಲ, ಮುಂಬೈ ಬಾಯಿಗೆ ಬಂದಿದ್ದ ತುತ್ತನ್ನು ಕಸಿದುಕೊಂಡ ಅಮೋಘ ಹೊಡೆತವಾಗಿತ್ತು. ಭುವಿ ಸಿಡಿಸಿದ ಆ ಒಂದು ಸಿಕ್ಸರ್ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿತು. ಕೊನೆಯವರೆಗೂ ರೋಚಕತೆ ಕಾಯ್ದುಕೊಂಡಿದ್ದ ಈ ಪಂದ್ಯದಲ್ಲಿ RCB 3 ವಿಕೆಟ್ಗಳ ಭರ್ಜರಿ ಜಯಬೇರಿ ಬಾರಿಸಿತು. ಬೌಲಿಂಗ್ನಲ್ಲಿ ಮಿಂಚಿದ್ದ ಭುವನೇಶ್ವರ್ ಕುಮಾರ್ ಬ್ಯಾಟಿಂಗ್ನಲ್ಲೂ ಹೀರೋ ಆಗಿ ಹೊರಹೊಮ್ಮಿದರು. ಇನ್ನು ಸ್ನೇಹಿತರೆ, ಭುವಿಯ ಈ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ತು ಕ್ರಿಕೆಟ್ ಲೋಕದ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.